ನಮಸ್ತೆ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ ಕಿರಣ್. ನಗರಸಭೆ ಅಧ್ಯಕ್ಷರ ವಿರುದ್ಧ ಗರಂ ಆದ ಸದಸ್ಯರು. ಚಿಂತಾಮಣಿ ನಗರದ ಸಮಸ್ಯೆಗಳನ್ನು ಪರಿಹರಿಸುವಂತೆ ಕೇಳುವುದೇ ತಪ್ಪಾಗಿದೆ. ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರು ಒಳಗೊಳಗೆ ಚರ್ಚೆ ಮಾಡಿ ನಗರಸಭೆಯ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿವೇಶನಗಳನ್ನು ಕೊಳ್ಳೆ ಹೊಡೆಯುತ್ತಿದ್ದಾರೆ. ಇದನ್ನ ಸದಸ್ಯರಾಗಿ ನಾವು ಪ್ರಶ್ನಿಸುವುದು ತಪ್ಪ ಎಂದು ನಗರಸಭೆ ಸದಸ್ಯ ಶಫೀಕ್ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ನಗರದ ಪತ್ರಕರ್ತರ ಭವನದಲ್ಲಿ ಜೆಡಿಎಸ್ನ 10ಕ್ಕೂ ಹೆಚ್ಚು ನಗರಸಭೆ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ನಂತರ ಮಾತನಾಡಿದ ಅವರು, ಸದಸ್ಯರಾಗಿ ಸಭೆಯಲ್ಲಿ ವಾರ್ಡ್ಗಳ ಸಮಸ್ಯೆ ಬಗೆಹರಿಸುವಂತೆ ಕೇಳುವುದು ನಮ್ಮ ಹಕ್ಕು. ಸಮಸ್ಯೆ ಬಗೆಹರಿಸುವ ಶಕ್ತಿ ಇದ್ದರೆ ಮಾತ್ರ ಅಧ್ಯಕ್ಷರು ಸ್ಥಾನದಲ್ಲಿ ಕೂರಬೇಕು, ಇಲ್ಲವಾದರೆ ಖಾಲಿ ಮಾಡುವಂತೆ ನಗರಸಭೆ ಅಧ್ಯಕ್ಷರ ವಿರುದ್ಧ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರವರ ವರದಿ. ನೀರು ಬಗ್ಗೆ ಮಾತಾಡೋದು, ಕಸ ಬಗ್ಗೆ ಮಾತಾಡೋದು, ಲೈಟ್ ಬಗ್ಗೆ ಮಾತಾಡೋದು, ಇನ್ನೇನು ಮೀಟಿಂಗ್ ಮಾಡಿಕೊಂಡು ಅಲ್ಲಿ ಹಾಕಿರುವಂಥ ಏನೋ ಒಂದೆರಡು ಬಿಸ್ಕೆಟ್ ಹೋಗೋದಿಲ್ಲ. ಇಲ್ಲ, ನಾವು ಅಂಥವಲ್ಲ. ನಮಗೆ ಸ್ವಾಭಿನ ಇರುವಂಥವ್ರು ನಾವು. ನೀವು ಊರು ಬಿಟ್ಟಿರೋರು, ನಿಮ್ಮ ಚರಿತ್ರೆ ಎಲ್ಲ ಗೊತ್ತಿರೋದು. ನಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ. ಹೇಳಿದ್ದೀನಲ್ಲ, ಏನೋ ಚಾಲೆಂಜ್ ಮಾಡಿದ್ದೀನಲ್ಲ, ಮುಂದೆ ಬರುವಂಥ ಚುನಾವಣೆಯಲ್ಲಿ ನಿಮ್ಮ ತಾಕತ್ತಿದ್ರೆ ಗೆದ್ದು ಬನ್ನಿ. ನೀವು ನನ್ನ ಸವಾಲು. ಪರಿಜ್ಞಾನನೇ ಇಲ್ಲ. 1964 ಪ್ರಕಾರವಾಗಿ ಪುರಸಭೆ ಕಾಯ್ದೆ ಪ್ರಕಾರವಾಗಿ ತಿಂಗಳಿಗೊಮ್ಮೆ ಸಭೆ ಕರೀಬೇಕಂತೇಳಿ ನಾನಾ ಸಭೆಗಳೊಳಗೆ ನಾವು ಈಗಾಗಲೇ ಹೇಳಿದ್ದೀವಿ. ಆದರೂ ಸಹ ಅವರು ಸಭೆಗಳನ್ನು ಕರೆಯೋದ್ರೊಳಗೆ ವಿಫಲರಾಗಿದ್ದಾರೆ. ಮತ್ತು ಯಾವುದೋ ಒಂದು ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದ್ದಾರೆ. ಅವರು ನೀರಿನ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ಅವ್ರ ಮನೆ ಮುತ್ತಿಗೆ ಹಾಕಿದ್ರೆ ಸಾರ್ವಜನಿಕರು ಇದು ಎರಡನೇ ಸಲ ಏನೋ ಮಾನ್ಯ ಸುಜಾತ ಶಿವಣ್ಣ ಅವ್ರ ಮನೆಗೆ ಮುತ್ತಿಗೆ ಆಗಿರೋದು. ಮೊದಲನೇ ಸಲ ಮಾತಾಡಿದಾಗ ಅವರ ಪತ್ನಿ ಆದಂಥ ಶಿವಣ್ಣ ಅವರು ಯಾರೋ ಹೀಗೆ ಮಾಧ್ಯಮದೊಳಗೆ ನೀರು ಕೇಳಿದಾಗ, ಇದು ಫೋನ್ ಮುಖಾಂತರ ನೀರು ಕೇಳಿದಾಗ ಅವ್ಯಾಚ ಶಬ್ದಗಳು ಮಾಡೋಂಥ ನಿಂದಿಸುವಂಥ ಒಂದು ಕಾರ್ಯಪ್ರವೃತ್ತಿಯನ್ನು ಮಾಡಿದ್ದಾರೆ. ಅದು ಅವರ ಸಂಸ್ಕೃತಿ. ಅವ್ರಿಗೆ ಹೋಗಿ ಸೇರ್ಕೊಂಡಿದ್ದಾರಲ್ಲ, ಅವ್ರ ಪಕ್ಷದ ಸಂಸ್ಕೃತಿ. ನಾವು ಯಾರೇ ಆಗಲಿ ಸುಜಾತ ಶಿವಣ್ಣ ಅವ್ರನ್ನಾಗಲಿ ಅವ್ಯಾಚ ಶಬ್ದಗಳಿಂದ ನಿಂದಿಸೋದಾಗಲಿ ಏನಿಲ್ಲ. ನಾವು ಕೇಳಿರೋದು ನಿಜ. ಏನಂದರೆ ನಮ್ಮ ಪಕ್ಷದೊಳಗೆ ಇದ್ಕೊಂಡು ನಮ್ಮ ಪಕ್ಷದ ಜೊತೆಯಲ್ಲಿ ನೀವು ನಮ್ಮ ಪಕ್ಷದ ಸಿಂಬಲ್ನಲ್ಲಿ ಗೆದ್ದು ಮತ್ತೆ ತದನಂತರ ನೀವು ಈಗ ಏನು ಮಾಜಿ ಶಾಸಕರಾದಂಥ ಭಾರತೀಯ ಪ್ರಜಾ ಪಕ್ಷ ನಮಗೆ ಸೇರ್ಪಡೆಗೊಂಡಿದ್ದೀರಾ. ಯಾಕೆ ನೀವು ಅವ್ರ ಪಕ್ಷಕ್ಕೆ ಹೋಗಿದ್ದೀವಿ? ನೀವು ನಮ್ಮ ಪಕ್ಷದೊಳಗಿದ್ರೆ ಸಭೆಗಳು ಕರೀತಾ ಇದ್ದೀವಿ. ನೀರಿನ ಸಮಸ್ಯೆನ ನಿಭಾಯಿಸಬೇಕಾದ್ದು ನಗರದ ಪ್ರಥಮ ಪ್ರಜೆ ಆದಂಥ ನಗರಸಭೆ ಅಧ್ಯಕ್ಷರು. ಅದು ಬಿಟ್ಟುಬಿಟ್ಟಿದೆ ಶಾಸಕರನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು. ಶಾಸಕರನ್ನ ಮಾತಾಡೋಂಥ ನೈತಿಕ ಹಕ್ಕೇ ಇವರು ಕಳ್ಕೊಂಡಿದ್ದಾರೆ. ಅವ್ರ ಪಕ್ಷದ ಸಿಂಬಲ್ಗಳು ನಿಂತ್ಕೊಂಡು ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿರೋದು ಇವರು ಮೊದಲನೇ ತಪ್ಪು. ಮತ್ತು ಕೋರಮ್ ಇದ್ದರೆ ತೋರಿಸ್ತೀನಿ ಅಂತಾರೆ. ಕೋರಮ್ ತೋರಿಸೋಂಥ ನಾಮನಿರ್ದೇಶನ ಸದಸ್ಯರು ಮೊದಲು ಕಾಂಗ್ರೆಸ್ ಪಕ್ಷದಿಂದ ಅವರು ನಾಮನಿರ್ದೇಶನಾಗಿದ್ದಾರೆ. ಇವರು ಯಾಕೆ ಈ ಭಾರತೀಯ ಪ್ರಜಾ ಪಕ್ಷದ ಜೊತೆ ಸೇರಿ ಜೊತೆಗೂಡಿ ಅವ್ರು ಬೆಂಬಲ ಕೊಡ್ತಾ ಇದ್ರು? ಅದು ನಮ್ಮ ತುಳಿದಿರೋ ಅಂತ ಹೇಳ್ತಿರಲ್ಲ. ಮತ್ತು ತಾಕತ್ತು ಅಂತ ಹೇಳಿದ್ರೆ ನಾನು ನಿಮ್ಮ ವಿಡಿಯೋ ಕ್ಲಿಪ್ಗಳೊಳಗೆ ಮತ್ತು ಮಾಧ್ಯಮದೊಳಗೆ ನೋಡಿದಾಗ ತಾಕತ್ತಿರೋರನ್ನೆಲ್ಲ ಎಲ್ಲಿ ಕಳಿಸ್ಬೇಕು, ತೊಡೆ ತಟ್ಟಿರೋರು ಎಲ್ಲಿ ಕಳಿಸ್ಬೇಕು, ಅವ್ರ ಜೊತೆ ನೀವು ಹೋಗಿದ್ದೀರ. ಮುಂದಿನ ಚುನಾವಣೆ ಒಳಗೆ ನಮಗೆ ಮಾನ್ಯತೆ ನೀಡಬಾರ್ದು ಅಂತ ಹೇಳಿದ್ದೀರ. ಆ ನೈತಿಕ ಹಕ್ಕು ನಿಮಗಿಲ್ಲ. ಏನು ತೊಡೆ ತಟ್ಟವರು ಎಲ್ಲಿ ಡಸ್ಟ್ಬಿನ್ ಒಳಗಿದ್ದಾರೆ, ಮತ್ತು JK ಕೃಷ್ಣಾರೆಡ್ಡಿ ಅವ್ರನ್ನೆಲ್ಲಿ ಬೆಂಗಳೂರು ತಟ್ಟಿಟ್ಟು ಒಳ್ಳೆ ರೋಡ್ ಹಾಕ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಎಲ್ಲಿ ಸೇರಿದ್ದಾರೆ ಅಂದರೆ ಅವ್ರು ಯಾವ್ಯಾವ ರೋಡೊಳಗೆ ಸೇರಬೇಕು ಆ ರೋಡೊಳಗೆ ಸೇರ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಈಗ ಪ್ರಶ್ನೆ ಮಾಡೋಕ್ಕಿಲ್ಲ. ನಗರದಲ್ಲೇ ಮೂಲವಾಗಿ ನೀರಿನ ಕೊರತೆ ಇರೋದು ಇಡೀ 2 ಜಿಲ್ಲೆ, ಅವಿಭಾಜಿತ ಜಿಲ್ಲೆಗಳಿಗೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದೊಳಗೆ ಎಲ್ಲ ಕಡೆಯೂ ನೀರಿನ ಸಮಸ್ಯೆ ಇದೆ. ನೀರಿನ ಬಗ್ಗೆನೇ ನಮ್ಮ ಮೊದಲನೇ ಸದಸ್ಯರು ಶಫೀಕ್ ಅವರು ಪ್ರತಿಯೊಂದು ಸಭೆಯೊಳಗೂ ನೀರಿನ ಬಗ್ಗೆ ತಮ್ಮದೇ ಆದ ಸದಸ್ಯರಲ್ಲಿ ನಾವು ನೀರು ಕುಡಿಬಾರ್ದ, ನಾವು ನೀರಿನ ಪ್ರಶ್ನೆ ಬಗ್ಗೆ ಕೇಳಬಾರ್ದ? ಕೇಳ್ತೀವಿ. ನಿಮ್ಮ ಮನೆಗೆ ಅಧ್ಯಕ್ಷರ ಮನೆಗೆ ಬಂದು ಮುತ್ತಿಗೆ ಹಾಕಿದಾಗ ತಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ತಮ್ಮಷ್ಟು ನಾವು ಸುಮ್ಮನೆ ಮೌನ ವಹಿಸಿದ್ವಿ. ಅವತ್ತು ನೀವು ಇಮಿಡಿಯೇಟಾಗಿ ಮೂರು ದಿವಸಕ್ಕೊಂದ್ಸಲ 3 ದಿನಕ್ಕೆ ಒಂದು ತುರ್ತು ಸಭೆ ಕರೆಯುತ್ತಾ ಮುನ್ಸಿಪಲ್ ಆ್ಯಕ್ಟ್ ಹೋಗಿದೆ. ಯಾಕೆ ಕರೀಲಿಲ್ಲ? ನೀವು ಬರೀ ಬಜೆಟ್ ಮೀಟಿಂಗ್ ಕರೀತೀರಾ. ಶಾಸಕರು ನಮ್ಮ ಕೈಗೆ ಸಿಗ್ತಾ ಇಲ್ಲ ಕರೀತೆ. 2.5 ವರ್ಷ ಆಗಿದೆ. ಇವರು ಇವತ್ತವರೆಗೂ ಅಧ್ಯಕ್ಷರಾಗಿ ಒಂದೇ ಒಂದು ಪತ್ರ ಬರೆದಿದ್ದಾರೆ ಶಾಸಕರಿಗೆ, ನಮ್ಮ ನಗರದೊಳಗಿಂತ ಸಮಸ್ಯೆಗಳಿದೆ ಅಂತ ಹೇಳಿದೆ. ಇವಾಗ ಯಾರ ಹತ್ರ ಇವರು ಆಡಳಿತ ತೊಡ್ಕೊಂಡಿದ್ದಾರೆ. ಶಾಸಕರು ಸಿಗಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಿಲ್ವಾ? ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.